ಹೈಕೋರ್ಟ್ನಲ್ಲಿ ವ್ಯಕ್ತಿಯೊಬ್ಬ ಆತ್ಮಹತ್ಯೆಗೆ ಯತ್ನ ಮಾಡಿದ್ದಾನೆ. ಕೋರ್ಟ್ ಹಾಲ್ ನಂಬರ್ 1 ನಲ್ಲಿ ನಡೆದಂತಹ ಘಟನೆ ಇದು. ಕೋರ್ಟ್ನ ಹಾಲ್ ನಂಬರ್ 1 ನಲ್ಲಿ ಕತ್ತನ್ನ ಕೊಯ್ದುಕೊಂಡು ವ್ಯಕ್ತಿ ಆತ್ಮಹತ್ಯೆಗೆ ಪ್ರಯತ್ನ ಮಾಡಿದ್ದಾನೆ. ಮೈಸೂರು ಮೂಲದ ವ್ಯಕ್ತಿಯೊಬ್ಬ ಹೈಕೋರ್ಟ್ನಲ್ಲಿ ಆತ್ಮಹತ್ಯೆಗೆ ಯತ್ನ ಮಾಡಿದ್ದಾನೆ. ಒಂದು ಬ್ಲೇಡ್ನಿಂದ ಕತ್ತು ಕೊಯ್ದುಕೊಂಡು ವ್ಯಕ್ತಿ ಆತ್ಮಹತ್ಯೆಗೆ ಯತ್ನ ಮಾಡಿದ್ದಾನೆ. 51 ವರ್ಷದ ಶ್ರೀನಿವಾಸ್ ಅನ್ನುವಂತಹ ವ್ಯಕ್ತಿ ಒಂದು ಬ್ಲೇಡ್ನಿಂದ ಕತ್ತು ಕೊಯ್ದುಕೊಂಡು ಆತ್ಮಹತ್ಯೆಗೆ ಯತ್ನ ಮಾಡಿದ್ದಾರೆ. ಇನ್ನು ಕತ್ತು ಕೊಯ್ದುಕೊಂಡು ಆತ್ಮಹತ್ಯೆಗೆ ಯತ್ನ ಮಾಡ್ತಾ ಇರುವಂತಹ ಸಂದರ್ಭದಲ್ಲಿ ಶ್ರೀನಿವಾಸ್ ಅವರ ನರಗಳು ಕಟ್ಟಾಗಿದ್ದಾವೆ. ಇದಾದ ಕೂಡಲೇ ಅವರನ್ನು ಆಸ್ಪತ್ರೆಗೆ ಅಧಿಕಾರಿಗಳು ದಾಖಲು ಮಾಡಿದ್ದಾರೆ. ಗಾಯಾಳು ಶ್ರೀನಿವಾಸ್ಗೆ ಬೌರಿಂಗ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಕೂಡ ನೀಡಲಾಗ್ತಾ ಇದೆ. ಇನ್ನು ಅದೇ ರೀತಿಯಾಗಿ ಶ್ರೀನಿವಾಸ್ ವಿರುದ್ಧ ಕೇಸ್ ದಾಖಲಿಸೋದಕ್ಕೆ ವಿಧಾನಸೌಧ ಪೊಲೀಸರು ಇದೀಗ ಸಜ್ಜಾಗ್ತಾ ಇದ್ದಾರೆ. ಅದೇ ರೀತಿಯಾಗಿ ರಕ್ಷಣೆಯನ್ನು ಕೂಡ ನೀಡಬೇಕಾಗತ್ತೆ. ಇನ್ನು ನ್ಯಾಯಾಲಯದ ಮೇಲೆ ಒತ್ತಡ ತರೋದಕ್ಕೋ ಅಥವಾ ಆತ್ಮಹತ್ಯೆಗೆ ಯತ್ನ ಮಾಡೋದಕ್ಕೂ ಕೂಡ ಪ್ರಕರಣ ದಾಖಲಾಗುತ್ತೆ. ಪೊಲೀಸರು ಇದೀಗ ಪ್ರಕರಣ ದಾಖಲು ಮಾಡಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾ ಹೋಗ್ತಾರೆ ಪ್ರತಿನಿಧಿ ಸಂತೋಷ್ ಪಟೇಲ್ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಸಂತೋಷ್, ವ್ಯಕ್ತಿಯೊಬ್ಬ ಕತ್ತು ಕೊಯ್ದುಕೊಂಡು ಆತ್ಮಹತ್ಯೆ ಮಾಡ್ಕೊಳ್ಳೋದಕ್ಕೆ ಅಂತ ಹೈಕೋರ್ಟ್ನಲ್ಲಿ ಪ್ರಯತ್ನ ಮಾಡಿದ್ದಾನೆ. ಏನಿದು ಪ್ರಕರಣ? ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡೋದಾದ್ರೆ. ಸಂತೋಷ್, ಏನು ಹೈಕೋರ್ಟ್ಗೆ ಬಂದಂತ ವ್ಯಕ್ತಿಯರು ಮೈಸೂರು ಮೂಲದ ಶ್ರೀನಿವಾಸ್ ಎಂಬಾತ ಬಂದಿರ್ತಾನೆ. ಕೋರ್ಟ್ಗೆ ಬಂದಂತ ಸಂದರ್ಭದಲ್ಲಿ ಆತ ಏಕಾಏಕಿಯಾಗಿ ಆತ್ಮಹತ್ಯೆಗೆ ಯತ್ನವಾಗಿರುವಂತ ಘಟನೆ ನಡೆದಿರುವಂತದ್ದು. ಸೊ ಕೋರ್ಟ್ನಲ್ಲಿ ಎಲ್ಲರೂ ಕೂಡ ಗಾಬರಿ ಆಗಿರುವಂತದ್ದು. ಏಕಾಏಕಿಯಾಗಿ ಈತ ಏನು ತಾನು ತಂದಿದ್ದ ಒಂದು ಚಾಕನ್ನು ಇಟ್ಕೊಂಡಿದ್ರೆ ಆ ಚಾಕನಿಂದ ಕತ್ತನ್ನು ಕೊಯ್ಕೊಂಡು ಮತ್ತು ಕೈಯನ್ನ ಕಟ್ ಮಾಡಿಕೊಂಡು ಆತ್ಮಹತ್ಯೆಯನ್ನು ಮಾಡ್ಕೊಳ್ಳಿಕ್ಕೆ ಅವನು ಏನು ಪ್ರಯತ್ನ ಪಟ್ಟಿರುವಂತದ್ದು. ತಕ್ಷಣ ಅಲ್ಲಿದ್ದಂತಹ ಪೊಲೀಸ್ ಇರ್ಬೋದು ಮತ್ತು ಕೋರ್ಟ್ ನಲ್ಲಿದ್ದಂತ ವಕೀಲರುಗಳು ಆತನ ಸಹಾಯಕ್ಕೆ ಮುಂದಾಗಿರುವಂತದ್ದು. ಆತ್ಮಹತ್ಯೆಯನ್ನು ಮಾಡಿಕೊಳ್ಳಿಕ್ಕೆ ಏನು ಮುಂದಾದಂತ ವ್ಯಕ್ತಿಗೆ ಘಟನೆಗೆ ಕಾರಣ ಏನು ಅನ್ನೋದ್ರ ಬಗ್ಗೆ ಯಾವುದು ಕೂಡ ಇನ್ನು ಸ್ಪಷ್ಟವಾದ ಮಾಹಿತಿ ಇಲ್ಲ. ಯಾಕಂದ್ರೆ ಆತ ಇನ್ನು ಕೂಡ ಆಸ್ಪತ್ರೆಯಲ್ಲಿ ದಾಖಲಾಗಿರುವಂತದ್ದು. ಅವನಿಗೆ ಚಿಕಿತ್ಸೆಯನ್ನ ಕೊಡಲಾಗ್ತದೆ. ಸದ್ಯ ಚಿಕಿತ್ಸೆಯನ್ನ ಪಡ್ಕೊಂಡ ನಂತರ ಆತನ ಚಿಕಿತ್ಸೆ ಸರಿ ಹೋದ ಬಳಿಕ ಆತನ ಘಟನೆಗೆ ಕಾರಣ ಏನು, ಯಾವ ಕಾರಣಕ್ಕೆ ಆತ ಕೋರ್ಟ್ಗೆ ಬಂದಿದ್ದ ಅನ್ನೋದು ಪ್ರಮುಖವಾಗುತ್ತೆ. ಈ ಎಲ್ಲ ಮಾಹಿತಿಯನ್ನು ಕಲೆ ಹಾಕ್ತಾರೆ. ಆದ್ರೆ ಕೋರ್ಟ್ ಹಾಲ್ನಲ್ಲಿ ಆತ್ಮಹತ್ಯೆಗೆ ಯತ್ನಿಸಿರುವ ಹಿನ್ನೆಲೆಯಲ್ಲಿ ಆತನ ವಿರುದ್ಧ ಕೂಡ ವಿಧಾನಸೌಧ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗ್ತಿರುವಂತದ್ದು. ಸದ್ಯ ಆತನಿಗೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆ. ಓಕೆ, ಧನ್ಯವಾದಗಳು ಸಂತೋಷ್ ಪಟೇಲ್ ನಿಮ್ಮೆಲ್ಲ ಮಾಹಿತಿಗೆ.